ವೆಲ್ಕಮ್ ಟು ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 100% ರಿಸಲ್ಟನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಮಿಷನ್ 40 ಸಂಬಂಧಪಟ್ಟಂತೆ ಕೆಲವೊಂದು ಟಾಸ್ಕ್ಗಳನ್ನು ಈಗಿಂದಲೇ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಮಿಷನ್ 40ಯನ್ನು ರೀಚ್ ಮಾಡಲಿಕ್ಕೆ, ಜೊತೆಗೆ ಹೈ ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗತಕ್ಕಂಥ ಕೆಲವೊಂದು ಟಾಸ್ಕ್ಗಳನ್ನು ಈ ಕ್ಷಣದಿಂದ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋದರೆ ಅದು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಸುಲಭ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದು ಟಾಸ್ಕ್ಗಳನ್ನು ನಾವು ಇಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಇವಾಗ ಟಾಸ್ಕ್ 1 ಅಂತ, ಇಟ್ ಈಸ್ ಫಾರ್ 13 ಮಾರ್ಕ್ಸ್. ಸೊ ಟಾಸ್ಕ್ 1ನಲ್ಲಿ ಮೆಮರೈಜೇಷನ್ಗೆ ಸಂಬಂಧಪಟ್ಟಂತೆ 2 ಪೋಯಮ್ಗಳನ್ನು ನಾವು ಕ್ವಶನ್ ಪೇಪರಲ್ಲಿ ನೋಡ್ತೀವಿ. ದ ಫಸ್ಟ್ ಒನ್ ಈಸ್ ದ ಕ್ವಾಲಿಟಿ ಆಫ್ ಮರ್ಸಿ ಟು ದ ಬ್ಲೈಂಡ್ ಬಾಯ್ ಅಂತಕ್ಕಂಥ 2 ಪೋಯಮ್ಗಳನ್ನು ಮೆಮರೈಜೇಷನ್ನಲ್ಲಿ ನಾವು ನೋಡ್ತೀವಿ. ಸೊ ಈಗ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ದ ಕ್ವಾಲಿಟಿ ಆಫ್ ಮರ್ಸಿಯನ್ನು ನಾವು ಹೇಳಿರ್ತೀವಿ. ಸೆಕೆಂಡ್ ಸೆಮಿಸ್ಟರಲ್ಲಿ ದ ಬ್ಲೈಂಡ್ ಬಾಯ್ ಬರುತ್ತೆ. ಸೊ ಇವಾಗ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳಿಗೆ ಈ 2 ಪೋಯಮ್ಗಳಲ್ಲಿ ಮೆಮರೈಸ್ ಮಾಡಲಿಕ್ಕೆ ಸುಲಭ ಆಗಿರ್ತಕ್ಕಂಥ ಒಂದು ಪೋಯಮನ್ನು ಮಕ್ಕಳು ಸೆಲೆಕ್ಟ್ ಮಾಡಿಕೊಂಡು ಈಗಿನಿಂದಲೇ ಅದನ್ನು ದಿನಾಲು ಮಕ್ಕಳು ಪೇಜ್ ರೈಟಿಂಗ್ ಮಾಡ್ತಾ ಹೋಗಬೇಕು. ಈಗಿಂದಲೇ ಪೇಜ್ ರೈಟಿಂಗ್ ಮಾಡ್ತಾ ಹೋದರೆ ಅವರಿಗೆ ಆ ಮೆಮರೈಜೇಷನ್ಗೆ ಸಂಬಂಧಪಟ್ಟಂತೆ 4 ಅಂಕಗಳನ್ನು ಅತ್ಯಂತ ಸುಲಭವಾಗಿ ಕ್ರ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಾವು ಎಲ್ಲ ಸಿಲೆಬಸ್ ಮುಗಿದ ನಂತರ ಅವರಿಗೆ ರಿವಿಷನ್ ಟೈಮಲ್ಲಿ ಕೊಟ್ಟರೆ ಎಲ್ಲವೂ ಕೂಡ ಹೊರೆಯಾಗುತ್ತದೆ ಅಂತಕ್ಕಂಥ ಕಾರಣಕ್ಕಾಗಿ ಈ ಜುಲೈ ತಿಂಗಳಿಂದಲೇ ಅವರಿಗೆ ದಿನಾಲು ಈ ಟಾಸ್ಕ್ 1ಗೆ ಸಂಬಂಧಪಟ್ಟಂತೆ 3 ಟಾಸ್ಕ್ಗಳನ್ನು ದಿನಾಲು ಪೇಜ್ ರೈಟಿಂಗ್ ಮಾಡ್ತಾ ಹೋಗಲಿಕ್ಕೆ ಹೇಳಬೇಕು. ಐದರ್ ಕ್ವಾಲಿಟಿ ಆಫ್ ಮರ್ಸಿ ಆರ್ ಬ್ಲೈಂಡ್ ಬಾಯ್. ಅಭ್ಯಾಸದ ದೃಷ್ಟಿಯಿಂದ ನಾವು ಎರಡನ್ನೂ ಕೂಡ ಮಾಡಿರ್ತೇವೆ. ಬಟ್ ಪರೀಕ್ಷಾ ದೃಷ್ಟಿಯಿಂದ ನಮ್ಮ ಪಾಸಿಂಗ್ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು ಮತ್ತು ಸ್ಕೋರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಆಗಿರ್ಬೋದು ಒಂದು ಪೋಯಮನ್ನು ಅವರು ಡೈಲಿ ಪೇಜ್ ರೈಟಿಂಗ್ ಮಾಡಬೇಕು. ಯಾವುದಾದ್ರೂ ಒಂದು, ಐದರ್ ಕ್ವಾಲಿಟಿ ಆಫ್ ಮರ್ಸಿ ಆರ್ ದ ಬ್ಲೈಂಡ್ ಬಾಯ್. ಈ 2 ಪೋಯಮ್ಗಳಲ್ಲಿ ಒಂದು ಪೋಯಮನ್ನು ಮಕ್ಕಳು ದಿನಾಲೂ ಅದನ್ನು ಬರಿತಾ ಹೋದಾಗೆ ಒಂದೊಂದು ಸ್ಟಾನ್ಸಾಗಳನ್ನು ಅವರು ಮಾಡ್ತಾ ಹೋದರೆ ಹೆಚ್ಚು ಕಡಿಮೆ ಒಂದು 15 ಡೇಸ್ನಿಂದ 1 ತಿಂಗಳೊಳಗಾಗಿ ಒಂದು ಪೋಯಮ್ ಮೆಮರೈಸೇಷನ್ ಆಗಿ ಹೋದರೆ ಅಷ್ಟು ಹೊರೆ ಮಗುವಿಗೆ ಏನಾಗ್ತದೆ ಅಂತಂದರೆ ಮುಂದಿನ ಅಭ್ಯಾಸಕ್ಕಾಗಿ ಸಮಯವನ್ನು ಬೇರೆ ಟಾಸ್ಕ್ಗಳಿಗೆ ಯುಟಿಲೈಸ್ ಮಾಡ್ಕೋಬಹುದು. ಅದರ ಜೊತೆಗೆ ಈ ಟಾಸ್ಕ್ 1ನಲ್ಲಿ ಬರ್ತಕ್ಕಂಥ 2ನೇ ಟಾಸ್ಕ್ ಯಾವುದಪ್ಪ ಅಂತಂದರೆ ಸಮ್ರಿ. ಸೊ ನಾವು ಇಲ್ಲಿ ಸಮ್ರಿಗೆ ಸಂಬಂಧಪಟ್ಟಂತೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಇದೊಂದು ಫಿಕ್ಸ್ ಸಮ್ರಿಯನ್ನು ನಾವು ಪ್ರಿವಿಯಸ್ ಬ್ಲೂ ಪ್ರಿಂಟಲ್ಲಿ ನೋಡಿದ್ದೀವಿ. ಕಳೆದ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೂಡ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಇದು ಒಂದು ಸಮ್ರಿ ಫಿಕ್ಸ್ ಆಗಿ ಬರ್ತಕ್ಕಂಥ ಸಮ್ರಿ. ಸೊ ಇವಾಗ ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಸಮ್ರಿಯನ್ನು ಮಕ್ಕಳು ಇದನ್ನು ಕೂಡ ಡೈಲಿ ಪೇಜ್ ರೈಟಿಂಗ್ ಮಾಡಬೇಕು. ಈ ಟಾಸ್ಕ್ 1ನಲ್ಲಿ ಬರ್ತಕ್ಕಂಥ 3 ಇಂಪಾರ್ಟೆಂಟ್ ಟಾಸ್ಕ್ಗಳು ವಿದ್ಯಾರ್ಥಿಗಳಿಗೆ 13 ಮಾರ್ಕ್ಸನ್ನು ಕೊಡ್ತವೆ. ಸೊ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಇದಕ್ಕೆ ಸಂಬಂಧಪಟ್ಟಂತೆ ಒಂದು 10 to 12 ಲೈನ್ಸ್ಗಳಲ್ಲಿರ್ತಕ್ಕಂಥ ಸಮ್ರಿ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ, ಅ ಹ್ಯೂಮರಸ್ ಪೋಯಮ್ ರಿಟನ್ ಬೈ ರಸ್ಕಿನ್ ಬಾಂಡ್ in which he describes his grandma who has an unusual habit of climbing trees. She called her genius. She had been learned climbing trees from her brother at the age of 6. Even at the age of 62, she had been climbing trees. As she grew old, she was advised not to climb trees, but she did not pay heed to this advice. One day, Grandma climbed a tree but could not come down. She was rescued from the treetop. Doctor advised bed rest for a week, but this brief season felt her like a hell. One day, Grandma called her son and asked him for a tree house. As a dutiful son, he did it. Now Grandma lives in that tree house and poet visits her every day, and both of them enjoy drinks. ಸೊ ಇಷ್ಟು ಒಂದು 10 to 15 ಸೆಂಟೆನ್ಸಸ್ಗಳಲ್ಲಿ ನಾವು ಈ ಸಮ್ರಿಯನ್ನು ಮಾಡಿದ್ದೇ ಆದಲ್ಲಿ ಇಲ್ಲಿ 4 ಅಂಕಗಳನ್ನು ಸುಲಭವಾಗಿ ಪಡೀಲಿಕ್ಕೆ ಸಾಧ್ಯ ಇದೆ.
ಸೊ ಇವಾಗ ಈ ಟಾಸ್ಕ್ ಒನ್ಗೆ ಸಂಬಂಧಪಟ್ಟಂತೆ ಒಂದು ಪೊಯಮು ಮೆಮರೈಸೇಷನ್ನು, ಇನ್ನೊಂದು ಸಮರಿಯನ್ನು ಡೈಲಿ ಮಕ್ಕಳು ಏನು ಮಾಡಬೇಕಂತಂದರೆ ಪೇಜ್ ರೈಟಿಂಗ್ ಮಾಡ್ತಾ ಹೋಗಬೇಕು. ಇನ್ನು ಇನ್ನೊಂದು ಈ ಟಾಸ್ಕಲ್ಲಿ ಬರ್ತಕ್ಕಂಥ ಮೂರನೇ ಟಾಸ್ಕ್ ಯಾವುದು ಅಂತಂದರೆ ಲೆಟರ್ ರೈಟಿಂಗ್. ಸೊ ನಮ್ಮ ಎಂಟೈರ್ ಕ್ವಶನ್ ಪೇಪರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಕೊಡ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಕ್ವಶನ್ ಯಾವುದಪ್ಪ ಅಂತಂದರೆ ಅದು ಲೆಟರ್ ರೈಟಿಂಗ್. ಸೊ ಈ ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟಂತೆ ನಾವು 2 ಲೆಟ್ರ್ಗಳನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಒಂದು ಫಾರ್ಮಲ್ ಲೆಟ್ರು, ಒಂದು ಇನ್ಫಾರ್ಮಲ್ ಲೆಟ್ರು. ಯಾವುದಾದ್ರೂ ಒಂದು ಲೆಟ್ರನ್ನು ಮಕ್ಕಳಿಗೆ ಪರ್ಫೆಕ್ಟ್ ಮಾಡಿಸ್ಬೇಕು. ಸೊ ಇವಾಗ ನಾವು ಇನ್ಫಾರ್ಮಲ್ ಲೆಟ್ರಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸ್ಟೆಪ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಸೊ ಇಲ್ಲಿ FSBST ಅಂತಕ್ಕಂತಹ ಒಂದು ಕೋಡ್ ವರ್ಡನ್ನು ನಾವು ಮಾಡಿದ್ವಿ, FSBST. ಸೊ ಇವಾಗ ಪರ್ಸ್ನಲ್ ಲೆಟರ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಫ್ರಾಮ್ ಅಡ್ರೆಸ್. ಅಲ್ಲಿ ಫ್ರಾಮ್ ಅಡ್ರೆಸ್ಸಲ್ಲಿ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನಲ್ಲೇ ಫ್ರಾಮ್ ಅಡ್ರೆಸ್ ಕೊಟ್ಟಿರ್ತಾರೆ. ಇಮ್ಯಾಜಿನ್ ಯು ಆರ್ ಸೃಜನ್ ಆರ್ ಶ್ರುತಿ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಸೊ ಆ್ಯಂಡ್ ಸೊ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಯುವರ್ ಬರ್ತ್ಡೇ ಪಾರ್ಟಿ ಆರ್ ಸಿಸ್ಟರ್ಸ್ ಮ್ಯಾರೇಜ್ ಆರ್ ನ್ಯೂ ಹೌಸ್ ವಾರ್ಮಿಂಗ್ ಫಂಕ್ಷನ್. ಸೊ ಹೀಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಫ್ರಾಮ್ ಅಡ್ರೆಸ್ಸು ಕ್ವಶನ್ ಪೇಪರಲ್ಲೇ ಇರುತ್ತೆ. ಸೊ ಅಲ್ಲಿ ನೇಮ್ ಆಫ್ ದಿ ಸ್ಟೂಡೆಂಟು, ಕ್ಲಾಸು, ನೇಮ್ ಆಫ್ ದಿ ಸ್ಕೂಲು ಮತ್ತು ಡೇಟನ್ನು ಬರೀತಾರೆ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಯಾಲ್ಯುಟೇಷನ್ ಅಂತಕ್ಕಂಥದ್ದು. ಇಲ್ಲಿ ಪರ್ಸ್ನಲ್ ಲೆಟ್ರಲ್ಲಿ ಎಲ್ಲ ಸ್ಯಾಲ್ಯುಟೇಷನ್ಗಳು ಬಂದುಬಿಟ್ಟು ಡಿಯರ್ ಅಂತ ಸ್ಟಾರ್ಟ್ ಆಗುತ್ತೆ. ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಯುವರ್ ಫ್ರೆಂಡ್, ರೈಟ್ ಡಿಯರ್ ಫ್ರೆಂಡ್. ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಯುವರ್ ಫಾದರ್, ರೈಟ್ ಡಿಯರ್ ಫಾದರ್, ಡಿಯರ್ ಮದರ್, ಡಿಯರ್ ಅಂಕಲ್, ಡಿಯರ್ ಆಂಟ್, ಡಿಯರ್ ಕಜಿನ್ ಅಂತ ಬರೆದ್ಬಿಟ್ಟು ಕಾಮ ಹಾಕಬೇಕು. ಸೊ 2 ಸ್ಟೆಪ್ ಆಯಿತು, ಒಂದು ಫ್ರಾಮ್ ಅಡ್ರೆಸ್ಸು, ಇನ್ನೊಂದು ಸ್ಯಾಲ್ಯುಟೇಷನ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಇಂಪಾರ್ಟೆಂಟ್ ಸ್ಟೆಪ್. ಇದು 2 ಅಂಕಗಳನ್ನು ಕೊಡ್ತಕ್ಕಂಥ ಸ್ಟೆಪ್ಪು, ಬಾಡಿ ಆಫ್ ದ ಲೆಟರ್. ಇಲ್ಲಿ ಬಾಡಿನಲ್ಲಿ ಒಂದು 8 to 10 ಸೆಂಟೆನ್ಸಸ್ಗಳನ್ನು ಮಗು ಬರೀಬೇಕಾಗತ್ತೆ. ಸೊ ಇವಾಗ ಒಂದು ಟ್ರಿಕ್ ಏನು ಅಂತಂದರೆ ಪರ್ಸ್ನಲ್ ಲೆಟರ್ನಲ್ಲಿ ಬಿಗಿನಿಂಗು ಮತ್ತು ಎಂಡಿಂಗ್ 4 ಸೆಂಟೆನ್ಸಸ್ಗಳನ್ನು ಫಿಕ್ಸ್ ಆಗಿ ಮಗು ಬೈ ಹಾರ್ಟ್ ಮಾಡಬೇಕು. ಲೆಟ್ರನ್ನು ಸ್ಟಾರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಒಂದು 2 ಸೆಂಟೆನ್ಸಸ್ ಏನು, ಹಿಯರ್ ಐ ಆಮ್ ವೆಲ್ ವಿತ್ ಮೈ ಹೆಲ್ತ್ ಆ್ಯಂಡ್ ಸ್ಟಡಿ, ಹೋಪ್ ಯು ಆರ್ ಆಲ್ಸೋ ಫೈನ್. ಯಾವುದೇ ಪರ್ಸ್ನಲ್ ಲೆಟರ್ ಬಂದರೂ ಬಾಡಿನಲ್ಲಿ ಸ್ಟಾರ್ಟಿಂಗಲ್ಲಿ ಈ 2 ಸೆಂಟೆನ್ಸಸ್ಗಳನ್ನು ಮಗು ಬರೀಲೇಬೇಕು. ಸೊ ಆ 2 ಸೆಂಟೆನ್ಸಸ್ಗಳನ್ನು ಮಕ್ಕಳು ಫಿಕ್ಸ್ ಮಾಡ್ಕೊಂಬಿಡಬೇಕು. ಹಿಯರ್ ಐ ಆಮ್ ವೆಲ್ ವಿತ್ ಮೈ ಹೆಲ್ತ್ ಆ್ಯಂಡ್ ಸ್ಟಡಿ, ಹೋಪ್ ಯು ಆರ್ ಆಲ್ಸೋ ಫೈನ್. ಇನ್ನು ಈ 2 ಸೆಂಟೆನ್ಸಸ್ ಆದ ನಂತರ ಆ ಲೆಟರನ್ನು ಏನು ಸಬ್ಜೆಕ್ಟ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು 3 to 4 ಸೆಂಟೆನ್ಸಸ್ಗಳನ್ನು ಬರೀಬೇಕು. ಸಪೋಸ್ ಇವಾಗ ಇನ್ವಿಟೇಷನ್ ಲೆಟರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ನೀವು ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಬೇಕಾಗತ್ತೆ. ಇಲ್ಲಿ 3 ಸೆಂಟೆನ್ಸಸ್ಗಳನ್ನು ಬರೀಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಬರ್ತ್ಡೇ ಯಾವಾಗಿದೆ? ಮೈ ಬರ್ತ್ಡೇ ಈಸ್ ಆನ್ 10th of July. ಫಸ್ಟ್ ಸೆಂಟೆನ್ಸ್. ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಆರ್ ಹರ್ ಟು ಯುವರ್ ಸಿಸ್ಟರ್ಸ್ ಮ್ಯಾರೇಜ್, ರೈಟ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಈಸ್ ಆನ್ so and so date. If you are welcoming your friend for your new house warming function, say when your warming function is. Say our new house warming function is on so and so. ಇದು ಫಸ್ಟ್ ಸೆಂಟೆನ್ಸ್ ಆದ ನಂತರ ಇನ್ನು ಸೆಕೆಂಡು ಮತ್ತು ಥರ್ಡ್ ಸೆಂಟೆನ್ಸಸ್ಗಳು ಎಲ್ಲ ಒಕೇಶನ್ಗಳಿಗೆ ಕಾಮನ್. ಐ ಆಮ್ ವೆರಿ ಹ್ಯಾಪಿ ಟು ಇನ್ವೈಟ್ ಯು. ನನ್ನ ಹುಟ್ಟುಹಬ್ಬಕ್ಕೆ ನಿನ್ನನ್ನು ಆಮಂತ್ರಿಸಲು ನನಗೆ ಬಹಳ ಸಂತೋಷವಾಗುತ್ತೆ. ಸೆಕೆಂಡ್ ಸೆಂಟೆನ್ಸ್. ಇನ್ನು ಥರ್ಡ್ ಸೆಂಟೆನ್ಸ್ ಬಂದುಬಿಟ್ಟು ಸೊ ಪ್ಲೀಸ್ ಕಮ್, ದಯವಿಟ್ಟು ನೀನು ಬಾ. ಈ 3 ಸೆಂಟೆನ್ಸಸ್ಗಳು ಇನ್ವಿಟೇಷನ್ ಲೆಟರ್ಗೆ ಸಂಬಂಧಪಟ್ಟಂತೆ ನಾವು ಬರೀಬೇಕು. ಫಸ್ಟ್ 2 ಸೆಂಟೆನ್ಸಸ್ಸು, ದೀಸ್ 3 ಸೆಂಟೆನ್ಸಸ್ ಕೂಡ 5 ಸೆಂಟೆನ್ಸ್ ಆಯಿತು. ಇನ್ನು ಕನ್ಕ್ಲೂಡ್ ಮಾಡಲಿಕ್ಕೆ ಕನ್ವೆ ಮಾಡಬೇಕು ನಾವು. ಇಫ್ ಯು ಆರ್ ರೈಟಿಂಗ್ ಅ ಲೆಟರ್ ಟು ಯುವರ್ ಫ್ರೆಂಡ್, ಕನ್ವೆ ದೇರ್ ಪೇರೆಂಟ್ಸ್, ರೈಟ್ ಲೈಕ್ ದಿಸ್, ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್ ಆ್ಯಂಡ್ ಸೇ ಹಾಯ್ ಟು ಯುವರ್ ಬ್ರದರ್ ಆ್ಯಂಡ್ ಸಿಸ್ಟರ್. ಇಷ್ಟಾದರೆ ಒಂದು 8 to 10 ಸೆಂಟೆನ್ಸಸ್ಗಳಾಗುತ್ತೆ. ಸೊ ಇವಾಗ ಕೆಲವೊಂದು ಲೆಟರ್ಸ್ಗಳು ಈ ರೀತಿ ಇರುತ್ತೆ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಹಿಮ್ ದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟೆಡ್ ಇನ್ ಯುವರ್ ಸ್ಕೂಲ್ ಅಂತ. ಸೊ ಇವಾಗ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕನ್ ಡೇಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರೋಗ್ರಾಮ್ಸು ಸೇಮ್ ಆಗಿ ನಡೆಯುತ್ತೆ, ಬಟ್ ಡೇಟ್ಸ್ ಅಷ್ಟೇ ಚೇಂಜ್. ಇಂಡಿಪೆಂಡೆನ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಇನ್ ಅವರ್ ಸ್ಕೂಲ್ ಆನ್ 15th of August. ನ್ಯಾಷನಲ್ ಫ್ಲಾಗ್ ವಾಸ್ hoisted. National anthem was sung. Speeches were given by teachers and students. Cultural programs were conducted. Sweets were distributed at the end. ಸೊ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕನ್ ಡೇಗಳಿಗೆ ಓನ್ಲಿ ಡೇಟ್ ಚೇಂಜ್. ಇಲ್ಲಿ ಇಂಡಿಪೆಂಡೆನ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ 15th of August ಅಂತಂದರೆ ಅಲ್ಲಿ ರಿಪಬ್ಲಿಕನ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ 26th of January. ರಿಮೈನಿಂಗ್ ಎಲ್ಲ ಪ್ರೋಗ್ರಾಮ್ಸ್ಗಳು ಸೇಮ್ ಆಗುತ್ತೆ.
ಸೊ ಈ ರೀತಿಯಾಗಿ ನಾವು ಪರ್ಸ್ನಲ್ ಲೆಟ್ರನ್ನು ಬರೆದರೆ ಬಾಡಿಗೆ 2 ಮಾರ್ಕ್ಸ್ ಇರುತ್ತೆ. ಆ 2 ಮಾರ್ಕ್ಸ್ ಔಟ್ ಆಫ್ ಔಟ್ ಸಿಗುತ್ತೆ. ಸೊ ಇವಾಗ ಫ್ರಾಮ್ ಅಡ್ರೆಸ್ ಆಯಿತು, ಸ್ಯಾಲ್ಯುಟೇಷನ್ ಆಯಿತು, ಬಾಡಿ ಆಫ್ ದ ಲೆಟರ್ ಆಯಿತು. ಆಮೇಲೆ ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು ಯುವರ್ಸ್ ಲವಿಂಗ್ ಫ್ರೆಂಡ್, ಯುವರ್ಸ್ ಡಿಯರ್ ಸನ್, ಯುವರ್ಸ್ ಲವಿಂಗ್ ಡಾಟರ್, ಯುವರ್ಸ್ ಲವಿಂಗ್ ಕಸಿನ್, ಈ ರೀತಿಯಾಗಿ ನಾವಲ್ಲಿ ಬರೆದುಬಿಟ್ಟು ಕೆಳಗಡೆ ಏನು ಫ್ರಾಮ್ ಅಡ್ರೆಸ್ಸಲ್ಲಿ ಹೆಸರು ಬರೆದಿರ್ತೀವಿ ಅದೇ ಹೆಸರನ್ನು ಇಲ್ಲಿ ಬರೀಬೇಕು. ಇನ್ನು ಸಬ್ಸ್ಕ್ರಿಪ್ಷನ್ ಆಯಿತು, ಕೊನೆಗೆ ಟು ಅಡ್ರೆಸ್ಸು ಇಲ್ಲಿ ಕೊಟ್ಟಿರಲ್ಲ. ಸೊ ಟು ಅಡ್ರೆಸ್ಸನ್ನು ನಾವು ಎಕ್ಸ್ 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 ಅಂತ ಬರೆದು ಒಂದು ಗೆರೆ ಹಾಕಿ ಅದ್ರ ಕೆಳಗೆ ವೈ 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 ಅಂತ ಬರಿತೀವಿ. ಸೊ ಇಷ್ಟು 5 ಸ್ಟೆಪ್ಸ್ ಆದರೆ ಒಂದು ಫುಲ್ ಪೇಜ್ನಲ್ಲಿ ಲೆಟ್ರ್ ಆಗುತ್ತೆ. ಫ್ರಾಮ್ ಅಡ್ರೆಸ್ಸು, ಸ್ಯಾಲ್ಯುಟೇಷನ್ನು, ಬಾಡಿ ಆಫ್ ದ ಲೆಟ್ರು, ಸಬ್ಸ್ಕ್ರಿಪ್ಷನ್ನು, ಟು ಅಡ್ರೆಸ್ಸು. ಸೊ ಈ ಒಂದು ಪರ್ಸ್ನಲ್ ಲೆಟರ್ಗೆ ಸಂಬಂಧಪಟ್ಟಂತೆ ಬಾಡಿನಲ್ಲಿ 4 ಸೆಂಟೆನ್ಸಸ್ಗಳನ್ನು ಮಕ್ಕಳು ಫಿಕ್ಸ್ ಆಗಿ ಬೈ ಹಾರ್ಟ್ ಮಾಡಬೇಕು. ಹಿಯರ್ ಐ ಆಮ್ ವೆಲ್ ವಿತ್ ಮೈ ಹೆಲ್ತ್ ಆ್ಯಂಡ್ ಸ್ಟಡಿ, ಹೋಪ್ ಯು ಆರ್ ಆಲ್ಸೋ ಫೈನ್, ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್, ಸೇ ಹೈ ಟು ಯುವರ್ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತಕ್ಕಂಥದ್ದು. ಇನ್ನು ಮಧ್ಯದಲ್ಲಿ ಯಾವ ಮ್ಯಾಟ್ರಿಗೆ ನಮಗೆ ಲೆಟರ್ ಬರೀ ಅಂದಿರ್ತಾರೆ ಆ ಮ್ಯಾಟ್ರನ್ನು ಬರೆದರೆ ಡೆಫಿನೆಟ್ ಆಗಿ ಮಕ್ಕಳು ಇಲ್ಲಿ 5 ಮಾರ್ಕ್ಸ್ಗಳನ್ನು ಪಡಿಬೋದು. ಸೊ ಡಿಯರ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಈ ಟಾಸ್ಕ್ 1ಅನ್ನು ಈಗಿನಿಂದಲೇ ನಾವು ಮಕ್ಕಳಿಗೆ ಡೈಲಿ ಪೇಜ್ ರೈಟಿಂಗ್ ಮಾಡಬೇಕು. ನಾವು ನಮ್ಮ ಸ್ಕೂಲಲ್ಲಿ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳ್ತಾ ಇದ್ದೇವೆ. ಈ 13 ಅಂಕಗಳನ್ನು ಮಗು ಸುಲಭವಾಗಿ ಪಡಿಲಿಕ್ಕೆ ಸಹಾಯ ಆಗುತ್ತೆ. ಸೊ ಡೈಲಿ ನಾವೇನು ಮಾಡಬೇಕು ಅಂತಂದರೆ, ಒಂದು ಕಿಂಗ್ ಸೈಜ್ ಬುಕ್ಕಲ್ಲಿ ಒಂದು ಪೇಜಲ್ಲಿ ಮೆಮರೈಜೇಷನು, ಇನ್ನೊಂದು ಪೇಜಲ್ಲಿ ಸಮ್ರಿ, ಮತ್ತೊಂದು ಪೇಜಲ್ಲಿ ಲೆಟರ್ ರೈಟಿಂಗು, ಇವುಗಳನ್ನು ನಿರಂತರವಾಗಿ ನಾವು ಬರಿತಾ 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 ಮಕ್ಕಳು ಹೋದರೆ ಅವರಿಗೆ ಅವು ಫಿಕ್ಸ್ ಆಗಿಬಿಡುತ್ತೆ. ಅಂದರೆ ಆ ಒಂದು 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಈ 13 ಅಂಕಗಳನ್ನು ಮಕ್ಕಳು ಪರ್ಫೆಕ್ಟ್ ಮಾಡಿದರೆ ಅವರಿಗೆ ಪಾಸಿಂಗು ಈಸಿ ಆಗುತ್ತೆ. ಜೊತೆಗೆ ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಅದರ್ ಟಾಸ್ಕ್ಗಳ ಮೇಲೆ, ಡಿಫಿಕಲ್ಟಿ ಇರತಕ್ಕಂಥ ಟಾಸ್ಕ್ಗಳ ಮೇಲೆ ಫೋಕಸ್ ಮಾಡಲಿಕ್ಕೆ ಹೆಚ್ಚು ಟೈಮ್ ಸಿಗುತ್ತೆ ಅಂತಕ್ಕಂಥ ಕಾರಣದಿಂದಾಗಿ ಈ ಟಾಸ್ಕ್ 1ಅನ್ನು ಮಕ್ಕಳು ಮಾಡಬೇಕು. ಇನ್ನು ಟಾಸ್ಕ್ 1ಅನ್ನು ಮಕ್ಕಳು ಕಂಪ್ಲೀಟ್ ಮಾಡಿದ ನಂತರ ಟಾಸ್ಕ್ 2. ಈ ಟಾಸ್ಕ್ 2 ಬಂದುಬಿಟ್ಟು 9 ಮಾರ್ಕ್ಸ್ಗಿದೆ. ಇಲ್ಲಿ 3 ಸಬ್ ಟಾಸ್ಕ್ಗಳು ಬರ್ತವೆ. ಇದರಲ್ಲಿ ಮೊದಲನೇ ಸಬ್ ಟಾಸ್ಕ್ ಬಂದುಬಿಟ್ಟು ಪ್ರೊಫೈಲ್ ಟು ಪ್ಯಾರಾಗ್ರಾಫ್. ಇಲ್ಲಿ ಕ್ವಶನ್ ನಂಬರ್ 7, 8, 9ನಲ್ಲಿ, ಸಬ್ ಕ್ವಶನ್ ನಂಬರ್ 31, 32, 33ನಲ್ಲಿ 3 ಪ್ರಶ್ನೆಗಳು ಬರ್ತವೆ, 3 ಅಂಕದ್ದು. ಒಂದು ಪ್ರೊಫೈಲು, ಒಂದು ಸ್ಟೋರಿ ಡೆವಲಪ್ಮೆಂಟು, ಇನ್ನೊಂದು ಪಿಕ್ಚರ್ ಡಿಸ್ಕ್ರಿಪ್ಷನು. ಇಲ್ಲಿ ಪ್ರೊಫೈಲಲ್ಲಿಯೂ ಕೂಡ ಈಸಿಯಾಗಿ ಮಕ್ಕಳು 3 ಅಂಕಗಳನ್ನು ಪಡೆದುಕೊಳ್ಬೇಕಾದ್ರೆ ಇಲ್ಲಿ ಕೆಲವೊಂದು ಟ್ರಿಕ್ಸ್ಗಳನ್ನು ಫಾಲೋ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನು, ಇದು ಯಾರ ಪ್ರೊಫೈಲು? ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ಗಣೇಶ್ ಅಂತ 1ನೇ ಸೆಂಟೆನ್ಸು. ಇಲ್ಲಿ ಓನ್ಲಿ ಯಾರ ಪ್ರೊಫೈಲ್ ಇರುತ್ತೆ ಅವ್ರ ಹೆಸರನ್ನು ಮಾತ್ರ ಬರೀಲಿಕ್ಕೆ ಇಲ್ಲಿ ಸ್ಪೇಸ್ ಇರುತ್ತೆ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ಗಣೇಶ್. ಆಮೇಲೆ ಮಿಸ್ಟರ್ ಗಣೇಶ್ ಅವರು ಏನು ಉದ್ಯೋಗ ಮಾಡ್ತಾರೆ ಅಂತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಮಿಸ್ಟರ್ ಗಣೇಶ್ ಈಸ್ ಮ್ಯಾನೇಜರ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಚಿಕ್ಕೋಡಿ ಅಂತ ಇದೆ ಅಂತ ತಿಳ್ಕೊಳ್ಳಿ, ಸೆಕೆಂಡ್ ಸೆಂಟೆನ್ಸು. ಇನ್ನು ಅವ್ರ ಬರ್ತ್ಗೆ ಸಂಬಂಧಪಟ್ಟಂತೆ ಥರ್ಡ್ ಸೆಂಟೆನ್ಸಲ್ಲಿ ಹಿ ವಾಸ್ ಬಾರ್ನ್ ಆನ್, ಡೇಟ್ ಕೊಟ್ಟಿದ್ದರೆ ಹಿ ವಾಸ್ ಬಾರ್ನ್ ಆನ್ 10th of July 2006. ಡೇಟು, ಮಂತು, ಇಯರನ್ನು ಕೊಟ್ಟಿದ್ದರೆ ಬರಿಬೇಕು. ಆಮೇಲೆ ಅವರು ಹುಟ್ಟಿದ ಪ್ಲೇಸನ್ನು ಕೊಟ್ಟಿದ್ದರೆ ಹಿ ವಾಸ್ ಬಾರ್ನ್ ಆನ್ 10th of July 2006 ಇನ್ ಬೆಲ್ಗಾಮ್, ಪ್ಲೇಸ್ ಕೊಟ್ಟಿದ್ರೆ ಇನ್ ಬೆಲ್ಗಾಮ್ ಅಂತ ಬರಿತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಪೇರೆಂಟ್ಸ್ ಬಗ್ಗೆ ಕೊಟ್ಟಿರ್ತಾರೆ ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ಕೊಟ್ಟಿರ್ತಾರೆ. ಹೀಸ್ ಪೇರೆಂಟ್ಸ್ ಆರ್, ಅವ್ರ ಪೇರೆಂಟ್ಸ್ ಹೆಸರು ಕೊಟ್ಟಿದ್ರೆ ಬರಿಬೇಕು. ಇನ್ನು ಅದಾದ ನಂತರ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಹೀಸ್ ಕ್ವಾಲಿಫಿಕೇಷನ್ ಈಸ್, ಅವ್ರು ಏನು ಕ್ವಾಲಿಫಿಕೇಷನ್ ಇರುತ್ತೆ, BCom, MCom, BSc, BE ಏನು ಕೊಟ್ಟಿರ್ತಾರೆ ಅದನ್ನಲ್ಲಿ ಬರೀಬೇಕು. ಸೊ ಕ್ವಾಲಿಫಿಕೇಷನ್ ಆದ ನಂತರ ಅವರ ಆಕ್ಯುಪೇಷನ್, ಹೀಸ್ ಆಕ್ಯುಪೇಷನ್ ಈಸ್ ಮ್ಯಾನೇಜರ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕೇರೂರು, ಲೈಕ್ ದಿಸ್. ಅವ್ರು ಏನು ಆಕ್ಯುಪೇಷನ್ ಮಾಡ್ತಾರೆ ಆ ಆಕ್ಯುಪೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸೆಂಟೆನ್ಸ್ ಇರುತ್ತೆ. ಅದಾದ ನಂತರ ಹಾಬೀಸ್, ಹಿಸ್ ಹಾಬೀಸ್ ಆರ್ ವಾಚಿಂಗ್ ಮೂವಿ, ಸಿಂಗಿಂಗ್ ಸಾಂಗ್ಸ್, 2 ಹಾಬೀಸ್ಗಳನ್ನು ಅಲ್ಲಿ ಕೊಟ್ಟಿರ್ತಾರೆ, ಆ ಹಾಬೀಸ್ಗಳನ್ನು ಬರೀಬೇಕು. ಇನ್ನು ಕೊನೆಯದಾಗಿ ಹೀ ಈಸ್ ಫೇಮಸ್ ಬಿಕಾಸ್ ಹಿ ಹೆಲ್ಪ್ಸ್ ಪುವರ್ ಆ್ಯಂಡ್ ನೀಡಿ, ಬಡವರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡ್ತಾನೆ ಅಂತಕ್ಕಂಥದ್ದು. ಸೊ ಇಷ್ಟು ಸ್ಟ್ರಕ್ಚರ್ಗಳನ್ನು ಬಳಸಿಕೊಂಡು ನಾವೊಂದು 8 to 10 ಸೆಂಟೆನ್ಸಸ್ಗಳಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರೆದ್ರೆ 3 ಅಂಕಗಳನ್ನು ಸುಲಭವಾಗಿ ನಾವು ಪಡೆದುಕೊಳ್ಬೋದು. ಸೊ ಇಲ್ಲಿ ಕೊಟ್ಟಿರತಕ್ಕಂತಹ ಸೆಂಟೆನ್ಸ್ಗಳನ್ನು ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡಿ ಪ್ಯಾರಾಗ್ರಾಫನ್ನು ಮಾಡಿದರೆ 3 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಸೆಕೆಂಡ್ ಸಬ್ ಟಾಸ್ಕು ಸ್ಟೋರಿ ಡೆವಲಪ್ಮೆಂಟ್. ಇಲ್ಲಿ ಸ್ಟೋರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇಲ್ಲೂ ಕೂಡ ನಾವು ಕೆಲವೊಂದು ಟ್ರಿಕ್ಸ್ಗಳನ್ನು ಬಳಸ್ಕೊಳ್ಳಿ. ಏನು,
ಒಂದು 4 ಸೆಂಟೆನ್ಸಸ್ಗಳನ್ನು ನಾವು ಫಿಕ್ಸ್ ಸೆಂಟೆನ್ಸಸ್ಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಸ್ಟೋರೀಸ್ ಆರ್ ವೆರಿ ಇಂಟ್ರೆಸ್ಟಿಂಗ್, ಎವ್ರಿ ಒನ್ ಲೈಕ್ ಸ್ಟೋರೀಸ್. ದಿಸ್ ಈಸ್ ಎ ಸ್ಟೋರಿ ಆಫ್, ಇದು ಕತೆ ಯಾವ ಕತೆ ಇರುತ್ತೆ. ದಿಸ್ ಈಸ್ ಎ ಸ್ಟೋರಿ ಆಫ್ ಎ ಕ್ರೋ, ದಿಸ್ ಈಸ್ ಸ್ಟೋರಿ ಆಫ್ ಎ ವುಡ್ ಕಟರ್, ದಿಸ್ ಈಸ್ ಎ ಸ್ಟೋರಿ ಆಫ್ ಹೇರ್ ಆ್ಯಂಡ್ ಟೋರ್ಟೈಸ್. ಐ ಲೈಕ್ ದಿಸ್ ಸ್ಟೋರಿ ವೆರಿ ಮಚ್ ಅಂತ ಹೇಳಿ ಬರೆದ್ಬಿಟ್ಟು ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ, ಇಲ್ಲಿ S+V2 ಪ್ಯಾಟರ್ನಲ್ಲಿ ಅಂತಂದರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮಕ್ಕಳು ಸ್ಟೋರಿಯನ್ನು ಡೆವಲಪ್ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಕ್ರೋ ಇದೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕ್ರೋ, ಇಟ್ ವಾಸ್ ವೆರಿ ಥರ್ಸ್ಟಿ, ಇಟ್ ವಾಸ್ ಸರ್ಚಿಂಗ್ ಫಾರ್ ವಾಟರ್. ಫಸ್ಟಲ್ಲಿ ಒಂದು ಪ್ರನೌನ್ ಡಿಸೈಡ್ ಆಗುತ್ತೆ. ಇಫ್ ಇಟ್ ಈಸ್ ಎ ಸ್ಟೋರಿ ಆಫ್ ಎ ಕ್ರೋ, ಪ್ರನೌನ್ ಬಂದುಬಿಟ್ಟು ಇಟ್ ಆಗುತ್ತೆ. ಇಟ್ ವಾಸ್ ಸರ್ಚಿಂಗ್ ಫಾರ್ ವಾಟರ್, ಇಟ್ ಸಾ ಎ ಪಾಟ್, ದೇರ್ ವಾಸ್ ವೆರಿ ಲಿಟಲ್ ವಾಟರ್, ಇಟ್ ಥಾಟ್ ಎ ಪ್ಲ್ಯಾನ್. ಹೆಲ್ಪಿಂಗ್ ವರ್ಬ್ ಇದ್ದರೆ ವಾಸ್ ಬರುತ್ತೆ, ಮೇನ್ ವರ್ಬ್ ಇದ್ದರೆ V2 ಫಾರ್ಮ್ ಬರುತ್ತೆ. ಇಟ್ ಪುಟ್ ಸ್ಮಾಲ್ ಪೆಬಲ್ಸ್ ಇನ್ ಟು ದ ಪಾಟ್, ವಾಟರ್ ಕೇಮ್ ಅಪ್, ಕ್ರೋ ಡ್ರ್ಯಾಂಕ್ ವಾಟರ್ ಆ್ಯಂಡ್ ಫ್ಲೂ ಅವೇ ಹ್ಯಾಪಿಲಿ ಅಂತಕ್ಕಂಥದ್ದು. ಸೊ ಹೀಗೆ ನಾವು ಸ್ಟೋರಿಯನ್ನು ಒಂದು 8 to 10 ಸೆಂಟೆನ್ಸಸ್ಗಳಲ್ಲಿ ಬರೆದ್ಬಿಟ್ಟು ಕೊನೆಗೆ ಮಾರಲನ್ನು ಬರೆದ್ರೆ 3 out of 3 ಮಾರ್ಕ್ಸನ್ನು ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಸೊ ಆಗ ಇದರಲ್ಲಿ ಥರ್ಡ್ ಸಬ್ ಟಾಸ್ಕ್ ಬಂದುಬಿಟ್ಟು ಪಿಕ್ಚರ್ ಡಿಸ್ಕ್ರಿಪ್ಷನ್. ಸೊ ಇಲ್ಲಿಯೂ ಕೂಡ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ 3 ಅಂಕಗಳನ್ನು ಪಡೀಲಿಕ್ಕೆ ಕೆಲವೊಂದು ಫಿಕ್ಸ್ ಸೆಂಟೆನ್ಸಸ್ ಸ್ಟ್ರಕ್ಚರ್ಸ್ಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ಸೆಂಟೆನ್ಸ್ ಬಂದುಬಿಟ್ಟು 1 picture ಈಸ್ ಈಕ್ವಲ್ ಟು 1000 ವರ್ಡ್ಸ್. ಅದು ಯಾವುದೇ ಪಿಕ್ಚರ್ ಇದ್ದರೂ ಕೂಡ ಈ ಸೆಂಟೆನ್ಸನ್ನು ನಾವು ಬರೀಬೇಕು. ದಿಸ್ ಈಸ್ ಎ ಪಿಕ್ಚರ್ ಆಫ್, ಇಫ್ ಇಟ್ ಇಸ್ ಎ ಪಿಕ್ಚರ್ ಆಫ್ ಎ ಪಾರ್ಕ್, ರೈಟ್, ಇಟ್ ಇಸ್ ಎ ಪಿಕ್ಚರ್ ಆಫ್ ಎ ಪಾರ್ಕ್. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ಕ್ಲಾಸ್ ರೂಮ್, ದಿಸ್ ಇಸ್ ಪಿಕ್ಚರ್ ಆಫ್ ಎ ಮಾರ್ಕೆಟ್. ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಪಿಕ್ಚರ್ ಈಸ್ ವೆರಿ ಬ್ಯೂಟಿಫುಲ್, ಐ ಲೈಕ್ ದಿಸ್ ಪಿಕ್ಚರ್ ವೆರಿ ಮಚ್ ಅಂತ ಬರೋದು. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ಗಳು, ದೇರ್ ಈಸ್ ಎ ಸಿಂಗಲ್ ಆಬ್ಜೆಕ್ಟ್ ಇದ್ದರೆ ದೇರ್ ಈಸ್ ಎ ಬಿಗ್ ಟ್ರೀ ಇನ್ ದ ಮಿಡಲ್ ಆಫ್ ಅ ಪಾರ್ಕ್, ದೇರ್ ಈಸ್ ಎ ಬ್ಯೂಟಿಫುಲ್ ಫೌಂಟೇನ್ ಇನ್ ದ ಪಾರ್ಕ್. ಇನ್ನು ಮಲ್ಟಿಪಲ್ ಆಬ್ಜೆಕ್ಟ್ಸ್ ಬಂದುಬಿಟ್ಟು ದೇರ್ ಆರ್ children playing in the park, some children are playing with balls, some children are playing with balloons, we can see a big gate to the park. ಈ ರೀತಿಯಾಗಿ ಸೆಂಟೆನ್ಸ್, ಈ 3 ಸೆಂಟೆನ್ಸ್ ಸ್ಟ್ರಕ್ಚರ್ಗಳಲ್ಲಿ 2 ಸೆಂಟೆನ್ಸ್ಗಳನ್ನು ಮಾಡಿದರೂ ಕೂಡ ಒಂದು 8 to 10 ಸೆಂಟೆನ್ಸಸ್ಗಳಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನ್ ಆಗುತ್ತೆ. ಆರಾಮಾಗಿ 3 ಅಂಕಗಳನ್ನು ಮಕ್ಕಳು ಇಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಟಾಸ್ಕ್ 2. ಯಾವ ಮಕ್ಕಳು ಟಾಸ್ಕ್ 1 ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಟಾಸ್ಕ್ 2 ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಬೇಕು. ಡೈಲಿ ಒಂದು ಪ್ರೊಫೈಲಿನ ಪ್ಯಾರಾಗ್ರಾಫ್ ಮಾಡಬೇಕು, ಸ್ಟೋರಿ ಡೆವಲಪ್ಮೆಂಟ್ ಮಾಡಬೇಕು, ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೆದ್ರೆ ಈ ಟಾಸ್ಕ್ 2 ಕೂಡ 9 ಅಂಕಗಳನ್ನು ಕೊಡಲಿಕ್ಕೆ ಈಸಿಯಾಗಿರ್ತಕ್ಕಂಥದ್ದು ಒಂದು ಟಾಸ್ಕ್ 2. ಇನ್ನು ನೆಕ್ಸ್ಟ್ ಟಾಸ್ಕ್ 3ನಲ್ಲಿ 8 ಮಾರ್ಕ್ಸ್ ಈಸಿಯಾಗಿರ್ತಕ್ಕಂಥ 8 ಗ್ರಾಮರ್ ಐಟಮ್ಗಳು. ಅಂತಂದರೆ ಮಿಷನ್ 40ಗೆ ಸಂಬಂಧಪಟ್ಟಂತೆ ನಮ್ಮ ಬಿಲೋ ಎವರೇಜ್ ಸ್ಟೂಡೆಂಟ್ಸ್ ಕೂಡ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದಂಥ ಗ್ರಾಮರ್ ಐಟಮ್ಗಳು. ಫಸ್ಟ್ ಬಂದುಬಿಟ್ಟು ಇನ್ಫಿನಿಟಿವ್ಸ್. ಇಲ್ಲಿ ಇನ್ಫಿನಿಟಿವ್ ಇಸ್ ಎ ಸ್ಪೆಷಲ್ ಫಾರ್ಮ್ ಆಫ್ ವರ್ಬ್ಸ್. ಇಲ್ಲಿ ಏನು ಒಂದು ಇದು ನೆನ್ಪಿಟ್ಕೋಬೇಕು, ಏನು ಇನ್ಫಿನಿಟಿವ್ ಈಸ್ ನಥಿಂಗ್ ಬಟ್ 2 + V1. ಒಂದು ಬೇಸ್ ವರ್ಬ್ ಫಾರ್ಮ್ಗೆ 2 ನಾವು ಹಿಂದೆ ಆ್ಯಡ್ ಮಾಡಿಬಿಟ್ರೆ ಅದು 2 ಇನ್ಫಿನಿಟಿವ್ ಆಗುತ್ತೆ. ಒಂದು ಸೆಂಟೆನ್ಸ್ ಕೊಡ್ತಾರೆ, ಐ ಆಮ್ ಗೋಯಿಂಗ್ ಟು ಲೈಬ್ರರಿ ಟು ರೀಡ್ ಬುಕ್, ಹೀ ಈಸ್ ಗೋಯಿಂಗ್ ಟು ಹಾಸ್ಪಿಟಲ್ ಟು ಕನ್ಸಲ್ಟ್ ದ ಡಾಕ್ಟರ್. 2 ಮುಂದೆ V1, 2 ಮುಂದೆ ಬೇಸ್ ಬೇಸ್ ಫಾರ್ಮ್ ಆಫ್ ವರ್ಬ್ ಬಂದರೆ ಅದು 2 ಇನ್ಫಿನಿಟಿವ್. ಇದನ್ನು ಮಕ್ಕಳು ಈಸಿಯಾಗಿ ಗುರುತಿಸ್ಬೋದು. ಮೇಲಾಗಿ ಈ ಒಂದು ಪ್ರಶ್ನೆ MCQನಲ್ಲಿ ಬರೋದರಿಂದ ಆರಾಮಾಗಿ ಅಲ್ಲಿರ್ತಕ್ಕಂಥ ಆಪ್ಷನ್ಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತ. ಇನ್ನು ನೆಕ್ಸ್ಟ್ ಇನ್ನೊಂದು MCQ ಕ್ವಶನ್ನು, ಇಫ್ ಕ್ಲಾಸ್. ಇಲ್ಲಿ ಇಫ್ ಕ್ಲಾಸಲ್ಲಿ ಆ್ಯಕ್ಚುಲಿ ಕೊಡ್ತಕ್ಕಂಥ ಆಪ್ಷನ್ಗಳು 4, ಆದರೆ ಸರಿಯಾಗಿರ್ತಕ್ಕಂಥ ಆಪ್ಷನ್ಗಳು ಕೇವಲ 2. ಒಂದು ವುಡ್ ಹ್ಯಾವ್, ಇನ್ನೊಂದು ವುಡಂಟ್ ಹ್ಯಾವ್. ಸೊ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ಜಾಯಿಂಡ್ ಯು ಅಂತಕ್ಕಂಥದ್ದು. ಅಲ್ಲಿ ಪಾಸಿಟಿವ್ ಆಗಿರ್ತಕ್ಕಂತಹ ಒಂದು ಸೆನ್ಸ್ ಇದ್ದಿದ್ರೆ ನಾವು ವುಡ್ ಹ್ಯಾವ್ ಅಂತ ಬಳಸ್ತೀವಿ. ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟ್ಯಾಂಡ್ ಆ್ಯಟ್ 10 o'clock ಯು ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್. ಇಲ್ಲಿ ಮಿಸ್ಡ್ ಅಂತಕ್ಕಂಥದ್ದು ನೆಗೆಟಿವ್ ಸೆನ್ಸನ್ನೇ ಕೊಡುತ್ತೆ. ಮಿಸ್ಡ್, ವುಡಂಟ್ ಹ್ಯಾವ್. ಹೀಗೆ ವುಡ್ ಹ್ಯಾವ್ ಮತ್ತು ವುಡಂಟ್ ಹ್ಯಾವ್ಗಳನ್ನು ಎಲ್ಲಿ ಸರಿಯಾಗಿ ಬಳಸಬೇಕು, ಕೆಲವೊಂದು ಸಲ ವರ್ಡ್ಸ್ಗಳನ್ನು ನೋಡಿ ಡಿಸೈಡ್ ಮಾಡಲಿಕ್ಕಾಗುತ್ತೆ. ಇನ್ನು ಕೆಲವೊಂದು ಸಲ ಇಡೀ ಸೆಂಟೆನ್ಸನ್ನು ನೋಡಿ ನಾವು ವುಡ್ ಹ್ಯಾವ್ ಬಳಸಬೇಕು, ವುಡಂಟ್ ಹ್ಯಾವ್ ಬಳಸಬೇಕು ಅಂತಕ್ಕಂಥದ್ದನ್ನು ಕೂಡ ಡಿಸೈಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಇದು ಕೂಡ ಒಂದು ಈಸಿಯಾಗಿರ್ತಕ್ಕಂಥ ಗ್ರಾಮರ್ ಐಟಮ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಇನ್ನು 3ನೇ ಈಸಿ ಗ್ರಾಮರ್ ಐಟಮ್ ಬಂದುಬಿಟ್ಟು ಆ್ಯಡ್, ಸೊ ಆ್ಯಂಡ್ ದ್ಯಾಟ್ ಸ್ಟ್ರಕ್ಚರ್. ಇದು ನಮ್ಮ ಕೊಲೊಕೇಟಿವ್ ವರ್ಡನ್ನು
ಬಿಟ್ಟು ಇದನ್ನು ಈ ಒಂದು ಬ್ಲೂ ಪ್ರಿಂಟಲ್ಲಿ ಆ್ಯಡ್ ಮಾಡಿದ್ದಾರೆ. ಪ್ರೀವಿಯಸ್ ಬ್ಲೂ ಪ್ರಿಂಟಲ್ಲಿ ವಾಟರ್ ಈಸ್ ವೆರಿ ಕೋಲ್ಡ್, ಒನ್ ಕ್ಯಾನಾಟ್ ಡ್ರಿಂಕ್, ಈ ಎರಡು ಕ್ಲಾಸಸ್ ಇರುತ್ತೆ. ಸೊ ನಾವು ಇವಾಗ ಏನು ಮಾಡಬೇಕಂತಂದ್ರೆ ಇಲ್ಲಿ ಸೊ ಮತ್ತು ದ್ಯಾಟ್ಗಳನ್ನು ಬಳಸಿಬಿಟ್ಟು ಒಂದು ಸೆಂಟೆನ್ಸ್ ಮಾಡಬೇಕಾಗುತ್ತೆ. ವಾಟರ್ ಈಸ್ ವೆರಿ ಪ್ಲೇಸಲ್ಲಿ ಸೊ ಹಾಕಬೇಕು. ವಾಟರ್ ಈಸ್ ಸೋ ಕೋಲ್ಡ್. ಇನ್ನು ಫುಲ್ ಪಾಯಿಂಟ್ ಏನಿರುತ್ತೆ ಆ ಫುಲ್ ಪಾಯಿಂಟನ್ನು ತೆಗೆದುಬಿಟ್ಟು ದ್ಯಾಟ್ ಹಾಕಬೇಕು. ವಾಟರ್ ಈಸ್ ಸೋ ಕೋಲ್ಡ್ ದ್ಯಾಟ್ ಒನ್ ಕ್ಯಾನಾಟ್ ಡ್ರಿಂಕ್. ದ ಸಮ್ ಈಸ್ ವೆರಿ ಡಿಫಿಕಲ್ಟ್, ಒನ್ ಕ್ಯಾನಾಟ್ ಸಾಲ್ವ್ ಅಂತ ಇರುತ್ತೆ. ದ ಸಮ್ ಈಸ್ ಸೋ ಡಿಫಿಕಲ್ಟ್ ದ್ಯಾಟ್ ಒನ್ ಕ್ಯಾನಾಟ್ ಸಾಲ್ವ್. ದ ಬ್ಯಾಗ್ ಈಸ್ ವೆರಿ ಹೆವಿ, ಒನ್ ಕ್ಯಾನಾಟ್ ಲಿಫ್ಟ್ ಅಂತ ಇರುತ್ತೆ. ದ ಬ್ಯಾಗ್ ಈಸ್ ಸೋ ಹೆವಿ ದ್ಯಾಟ್ ಒನ್ ಕ್ಯಾನಾಟ್ ಲಿಫ್ಟ್. ಇಲ್ಲಿ ಈಸಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ವೆರಿ ತೆಗೆದು ಸೋ ಹಾಕಬೇಕು, ಫುಲ್ ಪಾಯಿಂಟ್ ತೆಗೆದು ದ್ಯಾಟ್ ಹಾಕಬೇಕು. ಇಷ್ಟು ಮಾಡಿದ್ರೆ ಇದು ಕೂಡ ಒಂದು ಈಸಿಯಾಗಿರ್ತಕ್ಕಂಥ ಗ್ರಾಮರು. ಇನ್ನು ಫೋರ್ತ್ ಒನ್ ಬಂದುಬಿಟ್ಟು ಸಿಲಬಲ್ಸ್. ಇಲ್ಲಿ ಸಿಲಬಲ್ ಈಸ್ ನಥಿಂಗ್ ಬಟ್ ಯೂನಿಟ್ ಆಫ್ ಒನ್ ಓವಲ್ ಸೌಂಡು. ಸೊ ಮಕ್ಕಳು ಈಸಿಯಾಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು. ಕೊಟ್ಟಿರ್ತಕ್ಕಂಥ 4 ವರ್ಡ್ಸ್ಗಳಲ್ಲಿ 1 ಸಿಲಬಿಕ್ ವರ್ಡ್ ಯಾವುದು, 2 ಸಿಲಬಿಕ್ ವರ್ಡ್ ಯಾವುದು, ಇಷ್ಟನ್ನು ಮಕ್ಕಳು ಗುರುತಿಸಿದರೆ ಆರಾಮಾಗಿ ಸಿಲೆಬಲ್ಗೆ ಸಂಬಂಧಪಟ್ಟಂತೆ 1 ಅಂಕವನ್ನು ಕೂಡ ಪಡಿಬೋದು. ಇನ್ನು ಈಸಿ ಗ್ರಾಮರ್ 5 ಬಂದುಬಿಟ್ಟು ಆರ್ಟಿಕಲ್ಸ್. ಇಲ್ಲಿ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಎ ಮತ್ತು ಆ್ಯನ್ಗಳನ್ನು ಎಲ್ಲಿ ಬಳಸಬೇಕು, ಡೆಫಿನೆಟ್ ಆರ್ಟಿಕಲ್ಸ್ ದ ಅನ್ನು ಎಲ್ಲಿ ಬಳಸಬೇಕು. ಇಲ್ಲಿ ಕಾನ್ಸನೆಂಟ್ ಸೌಂಡ್ಸ್ಗಳ ಹಿಂದೆ ಅ ಅಂತಕ್ಕಂಥ ಇನ್ಡೆಫಿನೆಟ್ ಆರ್ಟಿಕಲನ್ನು ಬಳಸಿದರೆ, ಓವಲ್ ಸೌಂಡ್ಗಳ ಹಿಂದೆ ಆ್ಯನ್ ಬಳಸ್ತೀವಿ. ಇನ್ನು ಯುನಿಕ್ ಥಿಂಗ್ಸ್ಗಳು ಮತ್ತು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಗಳ ಹಿಂದೆ ದ ಬಳಸ್ತೀವಿ. ಇನ್ನು ಕೆಲವು ಈಸಿಯಾಗಿರ್ತಕ್ಕಂಥ ಸಾಮಾನ್ಯ ನಿಯಮಗಳನ್ನು ಮಕ್ಕಳು ತಿಳ್ಕೊಂಡ್ರೆ, ಸಮ್ಟೈಮ್ಸ್ ಕೆಲವೊಂದು ಎಕ್ಸೆಪ್ಷನಲ್ ಬರುತ್ತೆ. ಈಗ ಆನೆಸ್ಟ್ ಅಂತಕ್ಕಂಥ ವರ್ಡ್ ಬಂದುಬಿಟ್ಟು ದ ವರ್ಡ್ ಬಿಗಿನ್ಸ್ ವಿತ್ ಕಾನ್ಸನೆಂಟ್ ಲೆಟರ್ ಬಟ್ ಇಟ್ ಸೌಂಡ್ಸ್ ಲೈಕ್ ಓವಲ್. ಸೊ ಅಂಥಲ್ಲಿ ಕೆಲವೊಂದು ಎಕ್ಸೆಪ್ಷನಲ್ ವರ್ಡ್ಸ್ಗಳನ್ನು ಮಕ್ಕಳು ತಿಳ್ಕೊಂಡ್ರೆ ಈ ಒಂದು ಅಂಕವನ್ನು ಕೂಡ ಈಸಿಯಾಗಿ ಪಡಿಬೋದು. ಇನ್ನು ಈಸಿ ಗ್ರಾಮರ್ 6 ಬಂದುಬಿಟ್ಟು ಯೂಸ್ ಎ ವರ್ಡ್ ಆ್ಯಸ್ ಎ ವರ್ಬ್ ಆರ್ ನೌನ್ ಇನ್ ಯುವರ್ ಸೆಂಟೆನ್ಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡನ್ನು ನಾವು ಆ್ಯಸ್ ಎ ವರ್ಬ್ ಮಾಡಬೇಕಾದ್ರೆ ಅದ್ರ ಹಿಂದೆ ಒಂದು ಪ್ರನೌನನ್ನು ಹಚ್ಚಿದರೆ ಅದು ಆ್ಯಸ್ ಎ ವರ್ಬ್ ಸೆಂಟೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಗೋ ಅಂತ ವರ್ಡ್ ಕೊಟ್ಟು ಮೇಕ್ ಎ ಸೆಂಟೆನ್ಸ್ ಆ್ಯಸ್ ಎ ವರ್ಬ್ ಅಂತ ಅಂದರೆ ನಾವೇನು ಮಾಡಬೇಕು, ಐ ಗೋ ಅದರಿಂದ ಐ ಹಚ್ಚೋದು. ರೀಡ್ ಕೊಟ್ಟರೆ ಐ ರೀಡ್, ರನ್ ಕೊಟ್ಟರೆ ಐ ರನ್. ಇನ್ನು ಆ್ಯಸ್ ಎ ನೌನ್ ಅಂತ ಕೇಳಿದಾಗ ಅದು ಸಬ್ಜೆಕ್ಟ್ ಆಗಬೇಕು, ಇಲ್ಲಾಂದರೆ ಆಬ್ಜೆಕ್ಟ್ ಆಗಬೇಕು. ಅದು ಈಸಿ ಆಗಿರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ರೀಡ್ ಕೊಟ್ಟು ಅಂದರೆ ರೀಡ್ ಈಸ್ ಎ ವರ್ಡ್. ಇಲ್ಲಿ ರೀಡ್ದು ಸಬ್ಜೆಕ್ಟ್ ಆಗಿರೋದ್ರಿಂದ ಅದು ನೌನ್ ಆಗುತ್ತೆ. ಸೊ ಇದು ಕೂಡ ಈಸಿಯಾಗಿ ನಮ್ಮ ಮಿಷನ್ 40 ವಿದ್ಯಾರ್ಥಿಗಳಿಗೆ ಇಂತಹ ಒಂದು ಸುಲಭವಾಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನು ಹೇಳಿಕೊಟ್ರೆ ಅವರು ಈಸಿಯಾಗಿ ಅದನ್ನು ಪಡೆದುಕೊಳ್ತಾರೆ. ಇನ್ನು ನೆಕ್ಸ್ಟ್ 7th ಗ್ರಾಮರ್ ಬಂದುಬಿಟ್ಟು ಕರೆಕ್ಟ್ ಫಾರ್ಮ್ ಆಫ್ ವರ್ಡ್. ಇಲ್ಲಿ ಕೆಲವೊಂದು ಲಿಮಿಟೆಡ್ ಫಾರ್ಮ್ಸ್ ಇರೋದರಿಂದ ಅವುಗಳನ್ನು ರಿಪೀಟೆಡ್ಲಿ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ಕರೆಕ್ಟ್ ಇದ್ದದ್ದು ಕರೆಕ್ಷನ್ ಆಗುತ್ತೆ, ಬ್ಯೂಟಿ ಇದ್ದದ್ದು ಬ್ಯೂಟಿಫುಲ್ ಆಗುತ್ತೆ, ಸಕ್ಸಸ್ ಇದ್ದದ್ದು ಸಕ್ಸಸ್ಫುಲ್ ಆಗುತ್ತೆ, ಕೆಲವೊಂದು ಸಲ ಆ್ಯಡ್ವರ್ಬ್ ಇದ್ದರೆ ಸಕ್ಸಸ್ಫುಲ್ಲೇ ಆಗುತ್ತೆ. ಅವುಗಳನ್ನು ರೆಗ್ಯುಲರಾಗಿ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಕೂಡ ಏನಾಗುತ್ತೆ, ಒಂದು ಈಸಿಯಾಗಿರ್ತಕ್ಕಂಥ ಗ್ರಾಮರ್ ಐಟಮ್ ಆಗುತ್ತೆ. ಇನ್ನು 8th ಒಂದು ಐಡೆಂಟಿಫೈ ಪಾರ್ಟ್ ಆಫ್ ಸ್ಪೀಚ್. ಸೊ ಇಲ್ಲಿ ಅಡ್ಜೆಕ್ಟಿವ್ ಮತ್ತು ಆ್ಯಡ್ವರ್ಬ್ ಭಾಳ ಈಸಿಯಾಗಿ ಮಕ್ಕಳು ಅದನ್ನು ಗುರುತಿಸ್ಬೋದು. ಇಫ್ ದ ವರ್ಡ್ ಈಸ್ ಟೆಲ್ಲಿಂಗ್ ಅಬೌಟ್ ಅ ನೌನ್ ಆದರೆ ಅದು ಅಡ್ಜೆಕ್ಟಿವ್. ಇಫ್ ದ ವರ್ಡ್ ಈಸ್ ಡಿಸ್ಕ್ರೈಬಿಂಗ್ ಆರ್ ಮಾಡಿಫೈಯಿಂಗ್ ಅ ವರ್ಬ್ ಅಂತ ಆದರೆ ಅದು ಆ್ಯಡ್ವರ್ಬ್. ಸೊ ಇಲ್ಲಿಯೂ ಕೂಡ ಮಕ್ಕಳು ಆ್ಯಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ಗಳನ್ನು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಇದನ್ನು ಕೂಡ ತಿಳ್ಕೊಂಡ್ರೆ ಈ 8 ಗ್ರಾಮರ್ ಐಟಮ್ಗಳು ಅತ್ಯಂತ ಸುಲಭವಾಗಿ ಮಕ್ಕಳು ಏನು ಮಾಡ್ಬೋದಪ್ಪ ಅಂತಂದರೆ ಈ ಮಾರ್ಕ್ಸ್ಗಳನ್ನು ಅವರು ಕ್ರ್ಯಾಕ್ ಮಾಡಿ ಈ ಟಾಸ್ಕ್ 3ನಲ್ಲಿ ಈ 8 ಗ್ರಾಮರ್ ಐಟಮ್ಗಳನ್ನು ಮಕ್ಕಳು ಮಾಡಬೇಕು. ಸೊ ಇವಾಗ ಇನ್ನು ಟಾಸ್ಕ್ 4. ಈ ಟಾಸ್ಕ್ 4ನಲ್ಲಿ 10 ಮಾರ್ಕ್ಸ್. ಇಲ್ಲಿ ಅನ್ಸೀನ್ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಪ್ಯಾಸೇಜ್ ಇರುತ್ತೆ, ಅದನ್ನು ಓದ್ಕೊಂಡು ಮಕ್ಕಳು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ, ಒಟ್ಟು 4 ಅಂಕ. ಇಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಶ್ನೆಯನ್ನು ಮಕ್ಕಳು ಮಿಸ್ ಮಾಡ್ಕೋಬಾರ್ದು. ಯಾವ ಮಕ್ಕಳು ಓದಿ ಅರ್ಥ ಮಾಡ್ಕೊಂಡು ಬರೀಲಿಕ್ಕೆ ಸಾಧ್ಯ ಇದೆ ಅವರು ಓದಿ ಅರ್ಥ ಮಾಡ್ಕೊಂಡು ಬರೀತಾರೆ. ಇನ್ನು ಕೆಲವೊಂದು ಎವರೇಜ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅಲ್ಲಿ ಪ್ರಶ್ನೆಯಲ್ಲಿರ್ತಕ್ಕಂಥ ವರ್ಡ್ಸ್ಗಳನ್ನು ಪ್ಯಾರಾಗ್ರಾಫ್ನಲ್ಲಿ ಹುಡುಕಿಬಿಟ್ಟು ಆ ಒಂದು ವರ್ಡ್ಸ್ ಇರ್ತಕ್ಕಂತಹ ಸೆಂಟೆನ್ಸು ಮತ್ತು ಅದರ ಪಕ್ಕದ ಸೆಂಟೆನ್ಸ್ಗಳು ಅದು ಕೂಡ 4ಕ್ಕೆ 4 ಅಂಕ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಅವರು ಕೂಡ ಏನು ಮಾಡ್ತಾರೆ ಅಂತಂದರೆ ಒಂದು ಪ್ಯಾರಾಗ್ರಾಫ್ನಲ್ಲಿ ಅದಕ್ಕೆ ಸಂಬಂಧಿಸಿದಂಥ 2 to 3 ಸೆಂಟೆನ್ಸಸ್ಗಳನ್ನು ಬರೀತಾರೆ. ಹೀಗೆ ಅಟ್ಲೀಸ್ಟ್ 4ಕ್ಕೆ 4 ಇಲ್ದಿದ್ದರೂ 2 ಅಂಕಗಳನ್ನು ಪಡೆದುಕೊಳ್ಳೋ ಸಾಧ್ಯತೆ ಇಲ್ಲಿ ಇರೋದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಕ್ವಶನನ್ನು ಮಕ್ಕಳು ಸ್ಕಿಪ್ ಮಾಡದೆ ಅದನ್ನು ಅವರು ಅಟೆಂಡ್ ಮಾಡಬೇಕು. ಸೊ ಇನ್ನು ಲಾಸ್ಟ್ಗೆ ಈ ಟಾಸ್ಕ್ 4ನಲ್ಲಿ ಎಸ್ಸೆ ರೈಟಿಂಗ್.
ನಮ್ಮ ಇಂಗ್ಲೀಷ್ನಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಟಾಪಿಕ್ಗಳ ಮೇಲೆ ಎಸೆ ಬರ್ತಾ ಇರೋದ್ರಿಂದ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅಲ್ಲಿಯೂ ಕೂಡ 4ಕ್ಕೆ 4 ಇಲ್ಲಾಂದರೆ 4ಕ್ಕೆ 3 ಅಂಕಗಳನ್ನಾದರೂ ಪಡೆದುಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಏರ್ ಪೊಲ್ಯೂಷನ್ನು ಮತ್ತು ವಾಟರ್ ಪೊಲ್ಯೂಷನ್ ಇವು ಎರಡು ಬಿಟ್ಟರೆ ಬೇರೆ ಎಸೆ ಬರೋದಿಲ್ಲ. ಈ ಕಳೆದ ಪ್ರಿವಿಯಸ್ನಲ್ಲಿ ಮಾಡೆಲ್ ಕ್ವಶನ್ ಪೇಪರು, ಪ್ರಿಪ್ರೇಟರಿ ಕ್ವಶನ್ ಪೇಪರು, ಎರಡೂ ಆ್ಯನ್ಯುವಲ್ ಕ್ವಶನ್ ಪೇಪರ್ಗಳಲ್ಲಿ ಏರ್ ಪೊಲ್ಯೂಷನ್ ಬಂತು. ಇನ್ನು ಅಪ್ಪಿತಪ್ಪಿ ವಾಟರ್ ಪೊಲ್ಯೂಷನ್ ಬಂದರೆ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಮಕ್ಕಳು ಬರಿಬೋದು. ಇನ್ನು ಮಾಸ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ಸು, ಇಂಟರ್ನೆಟ್ಟು, ಮೊಬೈಲ್ ಫೋನ್ಸು ಮತ್ತು ನ್ಯೂಸ್ ಪೇಪರ್ಗೆ ಸಂಬಂಧಪಟ್ಟಂತೆ ಒಂದು ಎಸೆ ಬರುತ್ತೆ. ಈ ಎರಡು ಟಾಪಿಕ್ಗಳ ಮೇಲೆ 100% ಎಸೆ ಬರೋದ್ರಿಂದ ನಾವು ಪೊಲ್ಯೂಷನ್ನು ಮತ್ತು ಮಾಸ್ ಮೀಡಿಯಾ ಇವುಗಳನ್ನು ನಾವು ಒಂದು ಅಟ್ಲೀಸ್ಟ್ ಇಂಟ್ರೊಡಕ್ಷನು, ಕೆಲವೊಂದು ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮತ್ತು ಕನ್ಕ್ಲೂಷನನ್ನು ನಾವು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಲ್ಲಿಯೂ ಕೂಡ ಮಾರ್ಕ್ಸನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಡಿಯರ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಯಾಕೆ ಇವಾಗಲೇ ಈ ಒಂದು ನಾನು ವಿಡಿಯೋ ಮಾಡಿದೆ ಅಂತಂದರೆ, ನಾವು ಡಿಸೆಂಬರಲ್ಲಿ ಸಿಲೆಬಸ್ ಮುಗಿದ ನಂತರ ಮಕ್ಕಳಿಗೆ ಇದನ್ನು ಹೇಳಿದರೆ ಮಕ್ಕಳಿಗೆ ಸ್ವಲ್ಪ ಹೊರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಇಷ್ಟು ಮಿಷನ್ 40ಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಟಾಸ್ಕ್ 1 ಮಕ್ಕಳು ಮಾಡಿದರೆ ಆರಾಮಾಗಿ 13 ಮಾರ್ಕ್ಸ್ಗಳನ್ನು ಅವರು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಟಾಸ್ಕನ್ನು ಅವರು ಕಂಪ್ಲೀಟ್ ಮಾಡಿದರೆ ಮುಂದಿನ ಒಂದು ಡಿಫಿಕಲ್ಟಿ ಲೆವೆಲ್ ಹೈ ಇರತಕ್ಕಂತಹ ಟಾಪಿಕ್ಸ್ಗಳನ್ನು ಮಾಡಲಿಕ್ಕೆ ಅವರಿಗೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಕ್ಕಳಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದೀನಿ. ಸೊ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಯಾವಾಗಲೂ ಸ್ವೀಕರಿಸ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.